ಕೊಳಕ್ ಮಾಡಿಟ್ಕೋತೀರಿ. ಎಲ್ಲಿ ನೋಡಿದ್ರೆ ಅಲ್ಲಿ ಕಸ ಕ್ಲೀನ್ ಮಾಡಿಟ್ಕೊಳಕ್ ಏನ್ ದಾಡಿ ನಿಮ್ಗೆ? ಎಷ್ಟು ಹೇಳಿದ್ರು ಅಷ್ಟೇ ನಾನೇ ತೆಗಿಬೇಕಲ್ಲ. ನೋಡ ಟಯರ್, ಈ ಮಕ್ಕಳಿಗೆ ಎಷ್ಟು ಬಡ್ಕೊಂಡ್ರು ಅಂದ್ರೆ ಈ ಟಯರ್ನೆಲ್ಲ ತಂದು ಮನೆಯೊಳಗೆ ಹಾಕ್ಬೇಡಿ ಅಂದ್ರೆ ಕೇಳ್ತಾವ? ಎಲ್ಲ ಬಿಸಾಕ್ಬಿಡ್ತೀನಿ ಇವತ್ತು. ಇವ್ರು ಆಡೋದು ಬೇಡ, ಗಲೀಜ್ ಮಾಡೋದು ಬೇಡ. ಖುಷಿ, ನಿಂಗೆ ಹಿಡಿಯಕ್ಕಾಗಲ್ಲ ನನ್ನ. ಬಾ ಬಾ. ತಡಿ ತಡಿ ತಡಿ. ಅಲ್ಲಿ ನೋಡಿ, ಅದು ಯಾರಜ್ಜಿನೋ ನೋಡೋಕ್ಕೇನೋ ವಿಚಿತ್ರ ಇದೆಯಲ್ಲ. ಅದು ಆಚೆ ಗುಡ್ಡದ ಹತ್ರ ಇರುತ್ತೆ. ಆ ಅಜ್ಜಿ ಯಾರೂ ಇಲ್ಲ, ಒಂದೇ ಇದೆ. ಏನು ವಿಚಿತ್ರ ಇದೆಯೋ, ಎಲ್ಲ ಅಜ್ಜಿ ತರನೇ ಇದೆಯಲ್ಲ. ಈ ಅಜ್ಜಿ ನಮ್ಮೂರಿದೆ, ಬರೀ ಪಾಪದ್ದು ಗೊತ್ತಾ? ಹೋಗ್ಲಿ ಬಿಡು, ನೀ ಓಡ ರಾಜು. ಪಾಪದಜ್ಜಿನೇ. ಊರಾಚೆ ಸ್ಮಶಾನದ ಹತ್ರ ಗುಡಿಸಲು ಮಾಡ್ಕೊಂಡಿದೆ. ಬೇಕಾದ್ರೆ ಅಲ್ಲಿ ಹೋಗಿ ನೋಡು. ಈಗ ಓಡು. ಏನೋ ಒಂಥರ ಆಗ್ತಿದೆ. ಅಮ್ಮ ಅಮ್ಮ, ಅದು ಯಾರು ಬಿದ್ದಂಗಿದೆಯಲ್ಲ ನೀ ಖುಷಿ? ಬನ್ನಿ, ಏನಾಯ್ತಂತ ನೋಡುವ. ಸಾಮಣ್ಣ ಕಂಡ್ರು. ಏನಾಯ್ತು ಇವನಿಗೆ? ಯಾಕೆ ಇಲ್ಲಿ ಬಿದ್ದಿದ್ದಾನೆ? ಯಾರಾದ್ರೂ ಬನ್ನಿ, ಶಾಮಣ್ಣನಿಗೆ ಏನೋ ಆಗಿ ಇಲ್ಲಿ ಬಿದ್ದ್ಬಿಟ್ಟಿದ್ದಾನೆ. ಯಾರಾದ್ರೂ ಬನ್ನಿ. ಏನಾಯ್ತು ಮಕ್ಕಳ? ಏನಾಯ್ತು ಇವನಿಗೆ? ಗೊತ್ತಿಲ್ಲ ಅಂಕಲ್, ನಾವು ಬರ್ಬೇಕಾದ್ರೆ ಬಿದ್ದಿದ್ರು. ಹೀಗೆ ಏನೇನೋ ಮಾಡ್ತಿದ್ರು. ಇವ್ರನ್ನ ಎತ್ಕೊಳ್ಳಿ ಅಂಕಲ್, ಮನೆ ಕರ್ಕೊಂಡು ಹೋಗುವ. ಅಂಕಲ್ ಅಂಕಲ್, ಇವ್ರ ಬಾಯಿಂದ ಏನೋ ನೊರೆ ಬರ್ತಿದೆ. ಹಾವು ಕಚ್ಚಿತು ಅನ್ಸುತ್ತೆ. ನಾನು ಬೇಗ ಮನೆಗೆ ಹೋಗಿ ಯಾರನ್ನಾದ್ರೂ ಕರ್ಕೊಂಡು ಬರ್ತೀನಿ. ಎಂತ ಆಯ್ತು ಮಗ? ಅಯ್ಯೋ, ಪೀರ್ಸ್ ಬಂದು ಬಿದ್ದ ಅನ್ಸತ್ತು ಮಗ. ಮಗುನ ಎತ್ತಕ್ಕೆ ಹೋಗ್ಬೇಡಿ, ಎಲ್ಲಾದ್ರೂ ಬಿದ್ರೆ ತಲೆ ಪೆಟ್ಟಾಗತ್ ಮಗ. ಎತ್ತಬೇಡಿ. ಎತ್ತದೆ ಹಿಂಗೆ ಬಿಟ್ಟು ಇವ ಸಾಯುದ್ನೇ ನೋಡುದ ಜಪಿ. ಹಂಗಲ್ಲ ಮಗ, ನಾನು ಈ ಮಗು ಹತ್ರನೇ ಕೂತಿರ್ತೆ ಮಗ. ಸ್ವಲ್ಪ ಹೊತ್ತಲ್ಲೇ ಇವ ಸರಿ ಆಗ್ತಾ. ನೀನ್ ಇವನ್ನ ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡು ಮಗ. ಬನ್ನಿ ಬನ್ನಿ, ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ. ಶಾಂತಕ್ಕ, 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 ಸ್ವಲ್ಪ ತಮ್ಮಣ್ಣಿನ ಕರೀರಿ. ಶಾಂತಕ್ಕ, ನಿನ್ನೆ ನನ್ನ ಮಗ ಪೀರ್ಸ್ ಬಂದು ಬಿದ್ದಾಗಿಂದ ಜ್ವರ ಕಮ್ಮಿನೇ ಆಗ್ತಿಲ್ಲ ನೋಡಿ. ಆಸ್ಪತ್ರೆಗಾದ್ರೂ ಹೋಗಿ ಬರೋಣ ಅಂತ. ಜ್ವರ ಹೇಗೆ ಬಿಡದೆ? ಡಾಕ್ಟ್ರು ಕೊಟ್ಟ ಔಷಧಿನ ಕೊಡದೆ ಅದು ಇದು ತಂತ್ರ ಮಂತ್ರ ಕಷಾಯ ಅಂತ ಕೊಟ್ರೆ ಜ್ವರ ಬಿಡುತ್ತಾ? ಡಾಕ್ಟ್ರು ಕೊಟ್ಟ ಔಷಧಿನ ಸರಿ ಮಾಡಿ ಕೊಡಿ. ರಿಕ್ಷಾ ತರ್ತೀನಿ, ಹೋಗಿ ತೋರ್ಸ್ಕೊಂಡು ಬರುವ. ತಮಣಿ, ತಮಣಿ, ಏನಾಯ್ತು ರಮಣ? ತಮಣಿ, ನನ್ನ ಮಗ ರಾಜುಗೆ ಜೋರ್ ಜ್ವರ ಮರೆಯ. ಎಷ್ಟು ಔಷಧಿ ಕೊಟ್ಟರು ಕಮ್ಮಿನೇ ಆಗ್ತಿಲ್ಲ. ಆಚೆ ಮನೆ ಕರಿಯನಿಗೂ ನಿನ್ನೆಯಿಂದ ಜ್ವರ ಅಂತೆ ನೋಡು. ಹೌದಾ? ಎಲ್ರಿಗೂ ಒಟ್ಟಿಗೆ ಜ್ವರ ಹೆಂಗ್ ಬಂತು ರಮಣ? ತಮ್ಮಣ್ಣಿ, ಇದೆಲ್ಲ ಅದೇ ಊರಾಚೆ ಇದೆಯಲ್ಲ, ಆ ಜಬ್ಬಿದೆ ಕಾಟ. ನನ್ನ ಮಗ ಒಬ್ಬನೇ ಉಳ್ದಿರೋದೀಗ. ಅದ್ರಲ್ಲೂ ಆಗ್ಲಿಂದ ಹುಡುಕ್ತಿದ್ದೀನಿ, ಅವನ ಕಾಣಿಸ್ತಿಲ್ಲ ಕಣೋ. ಅವನ್ನೇ ಹುಡ್ಕೊಂತ ಬಂದೆ. ಕಿಟ್ಟನ್ನ ನೀ ನೋಡ್ದೇನೋ ಅಪ್ಪು? ಬರೀ ದಿನ ಮೋಡ, ಏನು ಮಳೆ ಬರುತ್ತೋ ಏನೋ. ಯಾಕೆ ಬಿಟ್ಟಿದೆ? ಏನಾಯ್ತಪ್ಪ ಅದಕ್ಕೆ? ಅಯ್ಯೋ, ಯಾರದ್ದು ಏನೋ. ಇಲ್ಲ ಅಂಕಲ್, ಇವತ್ತು ಕಿಟ್ಟ ನಮಗ್ ಸಿಗ್ಲೇ ಇಲ್ಲ. ಅದು ಮಳೆ ಮೋಡ ಇತ್ತಲ್ಲ, ಮಳೆ ಬರುತ್ತಂತ ನಾವ್ ಯಾರು ಆಡಕ್ ಹೋಗ್ದೆ ಸೀದಾ ಮನೆಗೆ ಬಂದ್ವಿ. ಅವನ್ ಎಲ್ಲೂ ನೋಡೇ ಇಲ್ಲ ನಾವು. ಏನಂತಿದ್ಯಾ? ನಿಮ್ ಜೊತೆ ಆಡ್ತೀನಿ ಅಂತ ಹೋದವನು ಇನ್ನೂ ಬರ್ಲಿಲ್ಲ. ಎಲ್ಲಿ ಹೋದ ನನ್ನ ಮಗ? ಅಯ್ಯೋ ಕಿಟ್ಟು, ಇಲ್ಲಿ ನಿಂತ್ಕೊಂಡು ಹಿಂಗ್ ಬಾಯಿ ಬಡ್ಕೋಬೇಡ. ನಡಿ, ಯಾರಾದ್ರೂ ಮನೇಲಿ ಇರ್ತಾನೆ. ಎಲ್ಲಿಗೆ ಹೋಗ್ತಾನೆ ಮತ್ತೆ? ಹುಡ್ಕದ್ರೆ ಸಿಗ್ತಾನೆ. ನಡೀರಿ ನಡೀರಿ. ಎಲ್ಲಿ ಹೋದ ನನ್ನ ಮಗ? ರೀ, ಎಲ್ಲೂ ಇಲ್ಲ ಅಂದ್ರೆ ಎಲ್ಲಿ ಹೋದ? ಭೂಮಿ ನುಂಗ್ತಾ, ಆಕಾಶ ನುಂಗ್ತಾ. ಕೆಟ್ಟು
ಮಗ ನಿಮ್ ಮಗು ನನ್ ಗುಡ್ಸಲ್ ಹತ್ರ ಇರೋ ಮರದ ಕೆಳಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ನಾನು ಎತ್ಕೊಂಡು ಬಂದೆ. ಮಗುಗ್ ಜೋರ್ ಜ್ವರ, ಮೈ ಸುಡ್ತಿದೆ. ಮಗುನ್ ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗಿ ಮಗ. ಅಯ್ಯೋ ನೀನು ನಿನ್ನ ಮಗು ಕತ್ತಿ ಮುಗೀತಪ್ಪ. ಈ ರಕ್ತ ಪಿಸಾಚಿ ನಿನ್ನ ಮಗುನ್ ರಕ್ತ ಎಲ್ಲ ಹೀರ್ಬಿಡ್ತಪ್ಪ. ನಿನ್ ಮಗು ಉಳಿಸಲ್ಲ. ಅಯ್ಯೋ ಎಂತ ಕೆಲ್ಸ ಆಗ್ಬಿಡ್ತು. ಯಾಕೆ ಹೇಳ್ತೀಯ ಅಜ್ಜಿ? ಈ ಅಜ್ಜಿ ಪಾಪದ್ದು ಯಾರಿಗೂ ತೊಂದರೆ ಕೊಡದೆ ಊರಾಚೆ ಗುಡಿಸಲಲ್ಲಿದೆ. ಪಿಸಾಚಿ ಯಾಕಂತೀಯ ನೀನು? ಅಯ್ಯೋ ಈ ರಾಕ್ಷಸಿ ನಮ್ಮೂರದ್ದೇ ಆದ್ರೂ ತನ್ನ ಗಂಡ ಮಕ್ಕಳನ್ನೆಲ್ಲ ತಿಂದು ಊರಿಂದ 3 ಜನದ ರಕ್ತ ಹೀರಿ ಕೊಂದಿದ್ದಾಳೆ. ಅದಕ್ಕೆ ಊರವರೆಲ್ಲ ಸೇರಿ ಹೊಡೆದು ಊರಾಚೆ ದಬ್ಬಿದ್ದು ಇವಳನ್ನ. ಈಗ ಮತ್ತೆ ರಕ್ತ ಹೀರಕ್ ಶುರು ಮಾಡಿದ್ದಾಳೆ. ನಾನ್ ರಾಕ್ಷಸಿ ಅಲ್ಲ. ನನ್ನ ಗಂಡ ಮಕ್ಕಳು ಮನೆ ಗೋಡೆ ಕುಸ್ದು ಬಿದ್ದು ನನ್ನ ಈ ಭೂಮಿ ಮೇಲೆ ಒಬ್ಬಳನ್ನ ಬಿಟ್ಟು ಹೊರಟೋದ್ರು. ಊರಿನವ್ರು ಏನೋ ಕಾಯಿಲೆ ಬಂದು ಸತ್ರೆ ಅದಕ್ಕೆ ನೀವೆಲ್ಲ ನನ್ನ ಹೊಣೆ ಮಾಡಿಬಿಟ್ರಿ. ನಾನು ಯಾರಿಗೂ ತೊಂದರೆ ಮಾಡಲಿಲ್ಲ ರೀ. ನನ್ನ ಮಗು ಮೇಲೆ ಈ ಬ್ರಹ್ಮ ರಾಕ್ಷಸಿ ದೃಷ್ಟಿ ಬಿತ್ತು. ಯಾರಾದ್ರೂ ಮಂತ್ರವಾದಿನ ಕರೆಸಿ ದೃಷ್ಟಿ ತೆಗೀರಿ. ನನ್ನ ಮಗು ಜೀವ ಉಳಿಸ್ಕೊಡಿ ಸಾಕು. ಈ ರಾಕ್ಷಸಿ ನಿನ್ನ ಮಗನ ಅರ್ಧ ರಕ್ತ ಹೀರಾಯ್ತು. ಇನ್ನು ಉಳಿದ ಅರ್ಧ ರಕ್ತ ಹೀಗೆ ಬಿಡಲ್ಲ ಅವಳು. ಇನ್ನು ನಿನ್ನ ಮಗ ಉಳಿದ್ ಕಷ್ಟನೇ. ಹೌದೌದು, ಇವಳನ್ನ ಸುಮ್ಮನೆ ಬಿಡಬಾರ್ದು. ಎಲ್ಲೋ ಮೂಲೆಯಲ್ಲಿ ಬಿದ್ದಿರ್ತಾಳೆ ಅಂತಿದ್ರೆ ನಮ್ಮೂರ ಮಕ್ಕಳನ್ನ ಬಲಿ ತಗೊಳ್ತಾಳಲ್ಲ. ಬಿಡಬೇಡಿ ಇವಳನ್ನ. ನಿನ್ನೆ ಶಾಮುಗು ಏನೋ ಮಾಡಿ ಅವನ ರಕ್ತನ್ನು ಹೀರಿದಾಳೆ. ಅವನು ಹೇಳ್ತಿಲ್ಲ ಇವತ್ತು. ಮೊನ್ನೆ ಒಂದಿನ ಕಾಲ್ ಮೇಲೆ ತಲೆ ಕೆಳಗ್ ಮಾಡ್ಕೊಂಡು ನೇತಾಡ್ತಿದ್ಲಂತೆ. ಕೊರಿಯ ಹೇಳ್ತಿದ್ದ. ತಲೆ ಕೆಳಗ್ ಕಾಲ್ ಮೇಲೆ ಮಾಡ್ಕೊಂಡಿದ್ಲಂತ. ಏನು ಮನುಷ್ಯರು ನೀವು? ಕತೆ ಕಟ್ಟೋಕು ಒಂದು ಇತಿಮಿತಿ ಇಲ್ವಾ? ಎಲ್ಲ ಸುಳ್ಳು ಬೊಗಳ್ಬೇಡಿ. ಬ್ರಹ್ಮ ರಾಕ್ಷಸಿನ ಈ ಅಜ್ಜಿ. ನಿಮ್ಮ ಜನ್ಮಕ್ಕಿಷ್ಟು ಕಲ್ಲಾಕ. ನಿನ್ನೆ ಶ್ಯಾಮಂಗೆ ಪೀಡ್ಸ್ ಬಂದಾಗ ಈ ಅಜ್ಜಿ ಇಲ್ದಿದ್ರೆ ಅವನ ಕತೆ ಏನಾಗ್ತಿತ್ತು ಗೊತ್ತಾ? ಸುಮ್ಮನೆ ಏನಲ್ಲ ಕತೆ ಕಟ್ಟಿ ಹೇಳ್ಬೇಡಿ. ಸುಮ್ಮನಿರೋ ತಮಣಿ, ನಿನ್ಗೇನು ಗೊತ್ತಾಗಲ್ಲ. ಈ ರಾಕ್ಷಸಿ ಒಳಗೆ ಊರ್ ಮಕ್ಕಳಿಗೆಲ್ಲ ಜ್ವರ. ಇವಳ ಮಾಯೆಯಿಂದ ನಿನ್ನೆ ಎಲ್ಲ ಮಕ್ಕಳ ರಕ್ತ ಹೀರಿದಾಳೆ. ಯಾರು ಅದಕ್ಕೆ ಹೇಳ್ತಿಲ್ಲ. ಈಗ ಇವಳನ್ನ ಕಟ್ಟಾಕಿ ಹೊಡೀರಿ ಮೊದಲು, ಇಲ್ಲ ಅಂದ್ರೆ ಊರ ಸ್ಮಶಾನ ಆಗ್ಬಿಡುತ್ತೆ. ಹೊಡೀರಿ, ಮಂಡಿನ ಹೊಡೀರಿ ಅವಳದ್ದು. ಅಯ್ಯೋ ಪಾಪ, ಹೊಡಿಬೇಡಿ ಅಜ್ಜಿನ, ಬಿಟ್ಬಿಡಿ ಪ್ಲೀಸ್. ಅವ್ರದ್ದು ಏನು ತಪ್ಪಿಲ್ಲ. ಏನು ಹೊಡಿಬೇಡಿ, ಪ್ರಾಯದವರು ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಹೊಡಿಬೇಡಿ, ಅವ್ರದ್ದೇನು ತಪ್ಪಿಲ್ಲ, ಬಿಟ್ಬಿಡಿ. ಅವ್ರೇನು ಮಾಡ್ಲಿಲ್ಲ. ಇವನ್ ಮಾತು ಯಾರು ಕೇಳ್ಬಿಡಿ. ಈ ಬ್ರಹ್ಮ ರಾಕ್ಷಸಿನ ಸುಟ್ಬಿಡಿ, ಎಲ್ಲ ಸರಿ ಆಗ್ಬಿಡುತ್ತೆ. ಸುಟ್ಬಿಡಿ, ಬೆಂಕಿ ಕೊಡಿ. ನಿಲ್ಲಿ ಎಲ್ಲ ಏನ್ ಮಾಡ್ತಿದ್ದೀರಾ? ಬುದ್ಧಿ ಇದೆಯಾ ನಿಮ್ಗೆ? ಅತಿಯಾದ ಮೂಢನಂಬಿಕೆ ಒಳ್ಳೇದಲ್ಲ. ಮನುಷ್ಯತ್ವ ಇದೆಯಾ? ಮನುಷ್ಯ ತರ ಇರಿ. ಇಲ್ದಿರೋದ್ನೆಲ್ಲ ನಂಬಿ ಯಾರ್ಯಾರ ಜೀವಕ್ಕೆ ತೊಂದರೆ ಕೊಡ್ತೀರಾ? ಈ ಮುದಿ ಜೀವ ನಿಮ್ಗೇನ್ ಮಾಡ್ತು? ನಿಮ್ ತಪ್ಪು ತಿಳುವಳಿಕೆಗೆ ಆ ಜೀವಕ್ಕೆ ಯಾಕೆ ಕಾಟ ಕೊಡ್ತೀರಿ? ಇಲ್ದಿರೋದ್ನೆಲ್ಲ ನಂಬಿ ತಂತ್ರ ಮಂತ್ರ ಅಂತ ಇನ್ನೊಬ್ಬರ ಜೀವದ ಜೊತೆ ಆಟ ಆಡ್ಬೇಡಿ. ಓಹೋ, ಬಿಡಿ ಶಾಂತಕ, ಲೆಕ್ಚರ್ ಕೊಡ್ಬೇಡಿ. ಇವಳೊಳಗೆ ನಮ್ಮ ಮಕ್ಕಳಿಗೆಲ್ಲ ಜ್ವರ ಬಂತು. ಅದೇ ನಿಮ್ಮ ಮಕ್ಕಳಿಗೆ ಆಗಿದ್ದಿದ್ರೆ ಏನ್ ಮಾಡ್ತಿದ್ರಿ ನೀವು? ನನ್ನ ಮಕ್ಕಳಿಗೂ ಆಗಿದ್ದಿದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗಿ ರಕ್ತ ಟೆಸ್ಟ್ ಮಾಡಿ ನೋಡ್ತಿದ್ದೆ. ನಿಮ್ ತರ ಇನ್ನೊಬ್ರಿಗೆ ತೊಂದರೆ ಕೊಡ್ತಿರ್ಲಿಲ್ಲ. ನನಗ್ ಗೊತ್ತಿತ್ತು ನೀವೆಲ್ಲ ಇಂಥದ್ದೇ ಏನೋ ಮಾಡ್ತೀರಂತ. ಅದಕ್ಕೆ ನಿಮ್ ಮಕ್ಕಳದ್ದು ರಕ್ತ ಟೆಸ್ಟ್ ಮಾಡ್ಕೊ ಬಂದಿದ್ದೀನಿ. ಶಾಂತ, ರಕ್ತ ಉಳ್ದಿತ್ತೇನೆ ಮಕ್ಕಳ ಮೈಯಲ್ಲಿ ಟೆಸ್ಟ್ ಮಾಡೋಕೆ. ಎಲ್ಲ ಈ ರಾಕ್ಷಸಿನ ಹೀರ್ಬಿಟ್ಟಿದ್ಲಲ್ಲ. ಬಾಯಿ ಮುಚ್ಚಿ, ಬಾಯಿಗೆ ಬಂದಿದ್ ಮಾತಾಡೋದಲ್ಲ. ನೀವು ನೋಡಿದ್ರ ಅವ್ರ ರಕ್ತ ಹೀರೋದನ್ನ? ಸ್ಟ್ರಾ ಹಾಕೊಂಡು ಇರ್ತಿದ್ರಾ? ಇಲ್ಲ ಏನಾರು ಮಾಯ ಮಂತ್ರ ಮಾಡ್ತಿದ್ರಾ? ನಿಮ್ಮ ಮಕ್ಕಳಿಗೆಲ್ಲ ಮಲೇರಿಯಾ ಆಗಿದೆ, ಅದಕ್ಕೆ ಜ್ವರ ಬಂದಿರೋದು. ಅಜ್ಜಿ, ಮಲೇರಿಯಾ ಆಗಿದೆಯಾ? ಮಲೇರಿಯಾನಾ? ಮಲೇರಿಯಾನೇ. ಮನೆ ಕಸ ಮಸನೆಲ್ಲ ತೆಗೆದು ಬೀದಿ ರಾಸಿ ಹಾಕ್ತಿರಲ್ಲ, ಅದು ಅಲ್ಲೇ ಕೊಳ್ತು ಸೊಳ್ಳೆ ಹರಡ್ಬಿಟ್ಟಿದಾವೆ. ಇದರಿಂದ ಮಕ್ಕಳಿಗೆಲ್ಲ ಕಾಯಿಲೆ ಬರ್ತಿದೆ. ಯಾವ ರಾಕ್ಷಸಿಯಿಂದನೂ ಅಲ್ಲ, ಗೊತ್ತಾಯ್ತಾ? ಮನೆ ಸುತ್ತಮುತ್ತ ಊರನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋಕ್ ನೋಡಿ. ಇಂಥದ್ದೇನೇನೋ ಮೂಢನಂಬಿಕೆಯಲ್ಲಿ ಮನುಷ್ಯತ್ವನ್ ಮರಿಬೇಡಿ. ಅಜ್ಜಿ ಹೇಳ್ದಂಗೆ ಪರ್ಯಾವರಣ ಸ್ವಚ್ಛವಾಗಿದ್ರೆ ನಾವು ನೀವು ಎಲ್ಲರೂ ಆರೋಗ್ಯದಿಂದ ಇರಬಹುದು ಅಲ್ವಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಹೊಸ ಹೊಸ ವಿಡಿಯೋ ಜೊತೆ ನಿಮ್ ಸ್ನೇಹ ಮಾಡೋಕೆ ಬರ್ತಿರ್ತೀನಿ.
ಲೈಕು ಶೇರು ಕಮೆಂಟು ಮಾಡ್ತಿರೋ ಬಿಡ್ತಿರೋ ಮೋಸ್ಟ್ ಇಂಪಾರ್ಟೆಂಟ್ಲಿ ನೆಕ್ಸ್ಟ್ ವಾಚ್ ಸಬ್ಸ್ಕ್ರೈಬ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್